ನಿಮಿಷ ಏನೂ ಆಗಲ್ಲ ಇರಿ ಆಗೋಯ್ತು ಒಂದ್ ನಿಮಿಷ ನೋಡ್ಕೊಂಡು ಮಾಡ್ಬೇಕಲ್ವಾ ಹೇಗಾಗಿದೆ ನೋಡಿ ಆಗೋಯ್ತು ಒಂದ್ ನಿಮಿಷ ಇರಿ ಲಕ್ಷ್ಮಿ ಏನಾಯ್ತು ಕಾಲರ್ಗೆ ಬಟ್ಟೆ ಕಟ್ ಮಾಡ್ಬೇಕಾದ್ರೆ ಕೈ ಕೊಟ್ಬಿಟ್ಟಿದ್ದಾಳೆ 4 ದಿನ ಏನ್ ಕೆಲ್ಸನೂ ಮಾಡಕ್ಕಾಗಲ್ಲ ಅಳ್ಬೇಡ ಮ್ಯಾನೇಜರ್ಗೆ ಹೇಳ್ತೀನಿ ಫಸ್ಟ್ ಹಾಸ್ಪಿಟಲ್ಗೆ ಹೋಗು ಅಕ್ಕ ಒಬ್ಬ ಮ್ಯಾನೇಜರ್ನ ಕರೀರಿ ಎಲ್ರೂ ಊಟಕ್ಕೆ ಬರ್ತೀರಾ ಅಥವಾ ನಿಮ್ ಕೆಲಸ ಮಾಡ್ಕೊಂಡಿರ್ತೀರಾ? ಗಂಟೆ 8 ಆಯ್ತು. ಇನ್ನೂ ಲೇಟ್ ಆದ್ರೆ ತಿಂದಿದ್ದ ಜಾಗ ಕ್ಲೀನ್ ಮಾಡೋದು ಯಾವಾಗ? ಪಾತ್ರೆಗಳು ತೊಳೆಯೋದು ಯಾವಾಗ? ನಾನು ಹೋಗಿ ಮಲ್ಗೋದು ಯಾವಾಗ? ಮನೆಗೆ ಸೊಸೆ ಬಂದ್ರು ಕೂಡ ಮಗಳು ಈ ಮನೇಲಿ ಕೆಲಸ ಮಾಡೋದು ಮಾತ್ರ ತಪ್ಪಲಿಲ್ಲ. ಇರೇ ಯಾಕೋ ಅಂತಿದ್ಯಾ? ಇನ್ನೊಂದು ಸ್ವಲ್ಪ ತಾಗ್ಲಿ. ಯಾಕಮ್ಮ ಅಡ್ಗೆ ರೆಡಿ ಇದೆ ತಾನೆ, ತಿನ್ಬೋದಲ್ವಾ? ಹರಿ ಫೋನ್ ಮಾಡಿದ್ದ ಕಣೆ, ಲಕ್ಷ್ಮಿಗೆ ಆಫೀಸಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಕೆಲಸ ಇದೆಯಂತೆ, ಬರೋದು ಸ್ವಲ್ಪ ಲೇಟ್ ಆಗತ್ತೆ ಅಂದ. ಅದಕ್ಕೆ ಅವ್ರು ಬರೋ ತನಕ ಕಾದು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ. ಅವಳು ಬಂದ್ಮೇಲೆ ಊಟ ಮಾಡ್ಬೇಕು ಅಂತಂದ್ರೆ ಏನವಳು ಮಹಾರಾಣಿನ? ಅದೆಲ್ಲ ಆಗಲ್ಲ. ಯಾಕೆ ಕೂಗಾಡ್ತೀಯಾ? ಅವಳ ಜೊತೆ ನಿನ್ ತಮ್ಮನೂ ಇದ್ದಾನೆ, ಮರಿಬೇಡ. ಹೌದು, ನಿಯತ್ತಾಗಿ ಕೆಲಸ ಮುಗಿಸ್ಕೊಂಡು ಬರ್ತಿದ್ದಿದ್ ನನ್ನ ತಮ್ಮನ್ನ ಹಾಳು ಮಾಡಿದಾಳೆ. ಇನ್ನೂ ಏನೇನ್ ನೋಡ್ಬೇಕೋ ಏನೋ. ಸುಮ್ಮನೆ ಕೂಗಾಡ್ಬೇಡ, ಆಯಾಸ ಆಗೋದು ನಿನ್ಗೆ. ಇನ್ನೊಂದು ಅರ್ಧ ಗಂಟೆ ಕಾಯಕ್ಕಾಗಲ್ವಾ? ಎಷ್ಟೋ ಸಲ ಹಸುವಿಲ್ಲ ಊಟನೇ ಬೇಡ ಅಂತ ಹೋಗಿ ಮಲಗಿರ್ತೀಯಾ? ಅಂದ್ರೆ ಈಗ ಊಟ ಮಾಡ್ಬೇಡ ಅಂತ ಹೇಳ್ತಿದ್ಯಾ? ಅಯ್ಯೋ ನಾನಿಲ್ಲೇ ಹಾಗಂದೆ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ ಅಂದೆ. ಹೌದು, ನಂಗೂ ಅಷ್ಟೊಂದು ಹಸುವಾಗ್ತಿಲ್ಲ. ಅಣ್ಣದಕ್ಕೆ ಬಂದ್ಮೇಲೆ ಊಟ ಮಾಡೋಣ. ಅಲ್ಲಿವರೆಗೂ ನಾವಿಬ್ರು ಗೇಮ್ ಆಡೋದಾ? ಕೊಡು ಮಾವ ಫೋನು. ಫೋನ್ ಅತ್ತೆ ಫೋನ್ ಕೊಡೆ, ಇಲ್ಲಿ ಬಾರಿಸ್ಬಿಡ್ತೀನಿ. ಸಿರಿ, ಬೇಜಾರಾಗ್ಬೇಡಮ್ಮ, ತಗೋ ನನ್ನ ಫೋನಲ್ಲಿ ಆಡು. ಅಲ್ಲ ಕಣೆ ಗೌರಿ, ನಿನ್ನೆ ಮಾತ್ರ ಮುಖ ಊದಿಸ್ಕೊಂಡು ಮಕ್ಕಳಿಗೂ ಕಾಯ್ದೆ ಊಟ ಮಾಡಿದೆ, ಇವತ್ತು ಕೋಪ ಮಾಡ್ಕೊಳಲ್ವಾ? ಉಪ್ಪು ಖಾರ ತಿನ್ನೋ ಮನುಷ್ಯ ಅಂದಮೇಲೆ ಕೋಪ ತಾಪ ಎಲ್ಲ ಬರತ್ತಪ್ಪ. ಪಾಪ ಆ ಹುಡುಗಿ ಕಣ್ಣೀರು ಹಾಕೊಂಡು ಸಾರಿ ಕೇಳಿದ್ಮೇಲೂ ಸಾಧಿಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಈ ಬುದ್ಧಿ ಹೀಗೆ ಇದ್ರೆ ಎಲ್ರಿಗೂ ಸಂತೋಷ. ಇದನ್ನೇ ಕಂಟಿನ್ಯೂ ಮಾಡು, ಯಾರಿಗೂ ಬೇಜಾರಾಗಲ್ಲ. ಮಂಜುಳಾ, ಕೌಂಟಿಂಗು ಪ್ಯಾಕಿಂಗ್ ಎಲ್ಲ ಆಗಿದೆ. ಲೇಬಲ್ ಅಡ್ರೆಸ್ ಹಾಕಿ ಲೋಡ್ ಮಾಡ್ಬಿಡಿ. ಸರಿ, ನಾನೇನು ಹೊರಡ್ತೀನಿ. ಸರಿ. ಎಲ್ಲ ಕೆಲಸ ಮುಗೀತಾ? ಹೊರಡ್ಬೋದಾ? ಕೆಲಸ ಏನೋ ಮುಗೀತು. ಕಾಬಡ ತಲೆನೋವು. ತಲೆ ನೋಯ್ತಿದ್ಯಾ? ಮಾತ್ರೆ ತಗೋತಿಯಾ? ಇಲ್ಲ ಟೀ ಏನಾದ್ರು ಕುಡಿದ್ಯಾ? ಸಮಾಧಾನ. ಈ ತರ ತಲೆನೋವು ನನಗೆ ಕಾಮನ್. ಇದು ಮಾತ್ರೆಗೆಲ್ಲ ಹೋಗಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ಅದನ್ನೆಷ್ಟು ಈಸಿಯಾಗಿ ಹೇಳ್ತೀಯ ನೋಡು. ಅದಕ್ಕೇನಾದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬೇಕಲ್ವಾ? ನಾಳೆನೇ ಡಾಕ್ಟರ್ ಹತ್ರ ಹೋಗೋಣ. ಇವಾಗ ನಡಿ. ಅಯ್ಯಯ್ಯೋ, ಎಷ್ಟೊಂದು ಕತ್ಲಾಗೋಗಿದೆ. ನನ್ಗೋಸ್ಕರ ಯಾಕೆ ವೇಟ್ ಮಾಡ್ತಿದ್ದೀರಾ? ಹೊರಡೋದಲ್ವಾ? ಈ ಶ್ರೀಹರಿ ಮಹಾಲಕ್ಷ್ಮಿಗೋಸ್ಕರ ಕಾಯ್ದೆ ಯಾರೇ ಕಾಯ್ತಾನೆ? ಲಕ್ಷ್ಮಿ, ನಿನಗೆ ಅಸಿಡಿಟಿ ಜಾಸ್ತಿ ಆಗಿ ತಲೆನೋವು ಬಂದಿರೋದು. ಮನೆ ಹೋಗೋವರೆಗೂ ಹಸ್ಕೊಂಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಬಾ. ಅಯ್ಯಯ್ಯೋ, ಅದೆಲ್ಲ ಏನು ಬೇಡ. ಪಾಪ ನಮಗೋಸ್ಕರ ಮನೇಲಿ ಅಡುಗೆ ಮಾಡಿರ್ತಾರೆ, ಅದನ್ನೆಲ್ಲ ವೇಸ್ಟ್ ಮಾಡೋದು ಸರಿ ಅಲ್ಲ. ನಾವು ಮನೇಲೆ ಊಟ ಮಾಡೋಣ. ನಾವೇನು ಬೇಕು ಅಂತ ಹೊರಗಡೆ ತಿಂತಾ ಇದೀವಾ? ಲೇಟ್ ಆದರೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಅಂತ ತಾನೇ ತಿಂತಾ ಇರೋದು. ಅದು ಅಲ್ಲದೆ ನಾನು ಆಲ್ರೆಡಿ ಅವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಲೇಟ್ ಆಗುತ್ತೆ ಅಂತ. ಸೊ ಅವ್ರು ಏನು ಅಂದ್ಕೊಳ್ಳಲ್ಲ. ಹತ್ತು ಆದರೂ ಯಾಕೋ ಸರಿ ಹೋಗುತ್ತೆ ಅನ್ನಿಸ್ತಿಲ್ಲ ರೀ. ಮತ್ತೇನು ಪ್ರಾಬ್ಲಮ್ಮು? ನಿನ್ನೆ ತಾನೇ ಅತ್ತೆಗೆ ಮನೆಯವ್ರು ಎಲ್ರಿಗೂ ಬೇಜಾರಾಗಿದೆ. ಮತ್ತೆ ನಾವು ಹೀಗೆ ಮಾಡಿದ್ರೆ ಅದೇನು ಚೆನ್ನಾಗಿರುತ್ತೆ. ನಾವು ಮನೆಗೆ ಹೋಗೋಣ.